ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನನ್ನ ಬರ್ತ್ಡೇಯ ವ್ಲಾಗ್ ಆಗಿರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಆಗಿರ್ಬೋದು ಅಥವಾ DM ಆಗಿರ್ಬೋದು ತುಂಬ ಜನ ಬರ್ತ್ಡೇಗೆ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ ತುಂಬ ಜನ, ಬಟ್ ಸಬ್ಸ್ಕ್ರೈಬೇ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ನನ್ನ ಬರ್ತ್ಡೇ ಇರೋದ್ರಿಂದ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ನಾನೀಗ ಡಾಗ್ ಬ್ರಾಂಡ್ಸ್ ನೇಮ್ಸ್ ಹೇಳಕ್ ಹೋಗ್ತಾ ಇದೀವಿ, ಬನ್ನಿ ಹೇಳಿ. ಸೊ ಮೊದಲನೇದು ಜರ್ಮನ್ ಶೆಪರ್ಡ್, ಪಾಮ್ರಿನೋ, ಆಮೇಲೆ ಪೆಟ್ಬುಲ್ಲು, ಹಸ್ಕಿ, ಆಮೇಲೆ ಚಿಜ್ಜು, ಚಾಕ್ಲೇಟ್ ಪಪ್ಪಿ, ಅದಾದ್ಮೇಲೆ ಲ್ಯಾಬ್ರಾಡೋರು, ವೈಟ್ ರಿಟ್ರೀವರು, ಗೋಲ್ಡನ್ ರಿಟ್ರೀವರು, ಆಮೇಲೆ ಬ್ಲ್ಯಾಕ್ ರಿಟ್ರೀವರು. ಹಾಗೆ ಎಲ್ಲ ಕಲರ್ಸ್ ಹೇಳ್ಬಿಡು. ಎಷ್ಟು 9 ಹೇಳ್ತೀಯಾ? ಅಷ್ಟೇ ಹೇಳಿದೆ. ಪಾಪ ಬಾಯ್. ನೋಡಿ ಗೈಸ್, 10 ನಾಯಿ ಹೆಸರುಗಳು ಅಂದರೆ ಯಾವ್ಯಾವುದು ಅಂತ ಹೇಳಿದ್ದಾಳೆ. ನನಗಿದ್ರಲ್ಲಿ ಆಲ್ಮೋಸ್ಟ್ ಒಂದು 2ರಿಂದ 3 ಗೊತ್ತಷ್ಟೇ. ಅದು ಬಿಟ್ಟಿದ್ದು ನನಗೆ ಗೊತ್ತಿಲ್ಲ ಅಷ್ಟಾಗಿ ನಾಯಿ ಬ್ರ್ಯಾಂಡ್ಸು. ಗುಡ್. ಸೊ ಇನ್ನು ಟೆಂಪಲ್ಗೆ ರೀಚ್ ಆದ್ವಿ. ನಾವು ಪ್ಲ್ಯಾನ್ ಮಾಡಿಕೊಂಡು ಮಲ್ಲೇಶ್ವರಂ ಗಂಗಮ್ಮ ಟೆಂಪಲ್ಗೆ ಹೋಗೋಣ ಇವತ್ತು ಫ್ರೈಡೇ ಅಂತ ಅಂದ್ಕೊಂಡಿದ್ವಿ. ಬಟ್ ಹಸ್ಬೆಂಡ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂಯಿಂದ ಸೊ ಇಲ್ಲೇ RT ನಗರದಲ್ಲಿ ಬಾಬಾ ಟೆಂಪಲ್ಗೆ ಹೋಗೋಣ ಅಂತ ಬಂದ್ವಿ. ಸೊ ಹಸ್ಬೆಂಡ್ ನಾನು ಪಾರ್ಕಿಂಗ್ ಮಾಡಿಬಿಟ್ಟು ಬರ್ತೀನಿ ಆಟೋ, ನೀವು ಹೋಗಿರಿ ಅಂತ ಹೇಳಿದ್ರು. ಹಾಗಾಗಿ ನಾನು ಅದೇ ಫಸ್ಟು ಶಿವ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ರಶ್ ಸ್ವಲ್ಪ ಕಡಿಮೆ ಆಯಿತು ಇಲ್ಲಿ ಬಾಬಾ ಟೆಂಪಲಲ್ಲಿ. ಗುರುವಾರ, ಇಲ್ಲಿ ಸೋಮವಾರ ತುಂಬ ರಶ್ ಇರುತ್ತೆ. ನಾವು ಅರೌಂಡ್ 6:30ಗೆ ಹೋಗಿದ್ದು. ಇನ್ನು ಬರ್ತಡೇ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಅರ್ಚನೆ ಮಾಡಿಸೋಣ ಅಂತ ಅರ್ಚನೆ ಚೀಟಿ ತೊಗೊಳ್ತಿದ್ರು. ಸರಿ ಅಂತ ಹೇಳ್ಬಿಟ್ಟು, ಹಾಗೆ ಚೇಂಜ್ ಕೂಡ ಇರಲಿಲ್ಲ ಮಂಗಳಾರತಿಗೆ ಆಗೋಕ್ಕೆ. ಚೇಂಜ್ ತೊಗೊಂಡು ನನಗೆ ಮತ್ತು ಅದ್ದೆಂಗೆ ಇಬ್ರಿಗೂ ಚೇಂಜ್ ಕೊಟ್ಟು ಸೊ ಈಗ ಅರ್ಚನೆ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಈ ಥರ ಪೀಸ್ಫುಲ್ಲಾಗಿ ಆರಾಮಾಗಿ ಮಾಡಿಸ್ಬೋದು, ಜಾಸ್ತಿ ರಶ್ ಇಲ್ಲ ಅಂತ ಹೇಳಿದ್ರೆ. ರಶ್ ಇರೋ ಟೈಮಲ್ಲಿ ಮಾಡ್ಸೋಕ್ಕಂತೂ ಫಾಸ್ಟಾಗಿ ಅವರೂ ಮಾಡ್ತಾರೆ, ನಮಗೂ ಸಮಾಧಾನನೇ ಆಗಲ್ಲ. ಇನ್ನು ಅಲ್ಲಿ ಅರ್ಚನೆ ಮಾಡಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಸೊ ನಾವು ಹೋಗ್ತಾ ಇರೋದು ಪಕ್ಕದಲ್ಲೇ ಬಾಬಾ ಟೆಂಪಲ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಈ ವರ್ಷದ ಬರ್ತ್ಡೇ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿಕೊಂಡ್ರು ಸೊ ಒಂಥರ ಏನೋ ಮನ್ಸಿಗೆ ಸಮಾಧಾನ ಆಯಿತು. ಅದರಲ್ಲೂ ದೇವಸ್ಥಾನಕ್ಕೆ ಹೋಗಿ ಬಂದರೆ ಮನಸ್ಸಿಗೆ ಏನೋ ಸಮಾಧಾನ, ತೃಪ್ತಿ. ಸೊ ಬೇರೆ ಎಲ್ಲೋದ್ರೂ ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಟೆಂಪಲ್ಗೆ ಹೋಗಿ ಬಂದರೆ ಒಂಥರ ಮನಸ್ಸು ಕೂಡ ಪೀಸ್ಫುಲ್ಲಾಗಿ ನೆಮ್ಮದಿಯಾಗಿರುತ್ತೆ. ಸೊ ಖುಷಿ ಆಯಿತು. ಬೆಳಗ್ಗೆ ಹೋಗೋಕ್ಕಾಗಿರಲಿಲ್ಲ ಬಿಕಾಸ್ ಹಸ್ಬೆಂಡು ಡ್ಯೂಟಿಗೆ ಹೋಗಬೇಕಿತ್ತು. ಡ್ಯೂಟಿಗೆ ಹೋಗಿ ಸಂಜೆ ಬರ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹಸ್ಬೆಂಡ್ ಬರೋಷ್ಟರಲ್ಲಿ ನಾನು ಎಲ್ಲ ಕೆಲಸ ಮಾಡಿ ಮುಗಿಸಿ, ಮನೇಲಿ ಪೂಜೆ ಕೂಡ ಮಾಡಿ ಮುಗಿಸಿ ಸೊ ಬರೋಷ್ಟರಲ್ಲಿ ರೆಡಿಯಾಗಿ ಈಗ ಬಂದಿತ್ತು. ಸೊ ಇದು RT ನಗರ ಬಾಬಾ ಟೆಂಪಲ್ಲು. ತುಂಬ ಮೂವೀಸು ಹಾಗೆಯೇ ಸೀರಿಯಲ್ಸು ಎಲ್ಲ ಶೂಟ್ ಮಾಡ್ತಾರೆ ಇಲ್ಲಿ. ಸೊ ಯಾರೆಲ್ಲ ಬಾಬಾ ಟೆಂಪಲ್ RT ನಗರದಲ್ಲಿ ಸೊ ನೋಡಿದ್ದೀರಾ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ ನೋಡಿದ್ದೀರಾ, ಎಷ್ಟು ಜನ ಈ ಏರಿಯಾದಲ್ಲಿ ಇದ್ದೀರಾ ಅಂತ ಗೊತ್ತಾಗತ್ತೆ. ಸೊ ಈಗ ಆಚೆ ಕೈ ಮುಕ್ಕೊಂಡು ಈಗ ಒಳಗಡೆ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅಷ್ಟು ಜನ ಇರಲಿಲ್ಲ. ಸೊ ಗುರುವಾರ ಟೈಮು 6:30 7 o'clock ಬಂದರೆ ಫುಲ್ ಅಂದರೆ ಫುಲ್ಲು ರಶ್ ಇರುತ್ತೆ. ಸೊ ದರ್ಶನ ಮಾಡೋಕ್ಕೂ ಬಿಡೋದಿಲ್ಲ, ಹೋಗಿ ಹೋಗಿ ಮುಂದೆ ಪಾಸಾಗಿ ಅಂತ ಹೇಳ್ಬಿಡ್ತಾರೆ. ಇವತ್ತಂತೂ ಜನ ಕಡಿಮೆ ಇತ್ತು. ಚೆನ್ನಾಗಿ 5 ನಿಮಿಷ ಕೂತ್ಕೊಂಡು ಸೊ ಧ್ಯಾನ ಮಾಡಿಕೊಂಡು ಅಲ್ಲಿಂದ ಪ್ರಸಾದ ತಗೊಂಡು ಮನೆ ಕಡೆ ಹೊರಡೋಣ ಅಂತ ಹೋಗ್ತಾ ಇದ್ವಿ. ಬಟ್ ಹಸ್ಬೆಂಡ್ಗೆ ತುಂಬ ಹೊಟ್ಟೆ ಇತ್ತಂತೆ, ಮಧ್ಯಾಹ್ನ ಕೂಡ ಊಟ ಮಾಡಿರಲಿಲ್ಲ ಅವರು. ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಇನ್ನು ಆದ್ಯ ಜ್ಯೂಸ್ ಕೂಡ ಬೇಕು ಅಂತ ಹೇಳಿದ್ಲು ಅಂತ ಹೇಳ್ಬಿಟ್ಟು ಸೊ ಈಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಸೊ ಇನ್ನು ಅಲ್ಲೇ ಹತ್ರ ಇರೋಂಥ ವಿಷ್ಣು ಗಾರ್ಡನ್ಗೆ ಬಂದ್ವಿ. ಬಟ್ ಏನಾದರೂ ಸ್ವೀಟ್ ತೊಗೊಳ್ತೀಯ, ಏನು ತೊಗೊತೀಯ ಅಂದರು ಹಸ್ಬೆಂಡು. ನನಗೇನು ಸ್ವೀಟ್ ಬೇಡ ಅಂತ ಹೇಳಿದೆ ಬಿಕಾಸ್
ಲಾಸ್ಟ್ ವೀಕೆಲ್ಲ ಫುಲ್ಲು ಗಂಟ್ಲೆಲ್ಲ ಕಟ್ಕೊಂಡ್ಬಿಟ್ಟಿತ್ತು. ಇವಾಗೂ ನೋಡಿ ನನ್ನ ವಾಯ್ಸ್ ಸ್ವಲ್ಪ ಹಾಗೇ ಇದೆ, ಇನ್ನೂ ಸರಿಯಾಗಿ ಹೋಗಲೇ ಇಲ್ಲ ನಾನು. ಹಾಗಾಗಿ ಬೇಡ ಅಂದ್ಬಿಟ್ಟು ಆದ್ಯ ಜಾಮೂನು ತೊಗೊಂಡಿದ್ಲು. ಸೊ ಅದೇ ಹಸ್ಬೆಂಡ್ ಹೇಳ್ತಾಯಿದ್ರು, ಮಮ್ಮನ ಬರ್ತಡೇ, ಸೊ ಮಮ್ಮನ ಸ್ವೀಟ್ ತಿನ್ನಬೇಕು, ನೀನು ತಿಂತಿದ್ದೀಯ ಅಂತ ಹೇಳ್ಬಿಟ್ಟು ಮಮ್ಮನಿಗೊಂದು ಸ್ಪೂನ್ ಕೊಡು ಅಂತ ಬೈತಾಯಿದ್ರು. ಅದಕ್ಕೆ ನಾನು ಪರವಾಗಿಲ್ಲ ಬಿಡು, ಅವಳು ತಿನ್ನಲಿ, ನನಗೇನು ಬೇಡ ಅಂತ ಹೇಳಿದೆ. ಆದರೂ ಒಂದು ಸ್ಪೂನ್ ಆದರೂ ತಿನ್ನಿಸು ಮಮ್ಮನಿಗೆ, ಸ್ವೀಟು ಬರ್ತಡೇ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ, ಅವ್ರು ಹೇಳಿದ್ದಕ್ಕೆ ಒಂದು ಸ್ಪೂನ್ ತಿನ್ನಿಸಿದ್ಲು. ಸೊ ಪರವಾಗಿಲ್ಲ, ಓಕೆ ಓಕೆ ಅಂತ ಅನಿಸ್ತು. ಇನ್ನು ನಾನು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೆ, ಇನ್ನು ಹಸ್ಬೆಂಡು ರವೆ ಇಡ್ಲಿ ಆರ್ಡ್ರ್ ಮಾಡಿಕೊಂಡು ತೊಗೊಂಡಿದ್ರು. ಸೊ ಆದ್ಯ ಏನು ತೊಗೊಳ್ಲಿಲ್ಲ, ಬೇಡ ಅಂತ ಹೇಳಿದ್ಲು. ಹಸ್ಬೆಂಡು ರವೆ ಇಡ್ಲಿನೇ ಒಂಚೂರು ತಿನ್ನು ಅಂತ ಹೇಳ್ಬಿಟ್ಟು ಅವರಿಬ್ಬರು ಶೇರ್ ಮಾಡ್ಕೊಂಡು ತಿಂದರು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಸೊ ದೋಸೆ, ಬಿಕಾಸ್ ಸಂಜೆ ಟೈಮ್ ಒಂದೊಂದು ಹೋಟ್ಲಲ್ಲಿ ಹುಳಿ ಹುಳಿ ಇರುತ್ತೆ, ಚಟ್ನಿ ಕೂಡ ಚೆನ್ನಾಗಿರೋದಿಲ್ಲ. ಬಟ್ ಇಲ್ಲಿ ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸೊ ಅಷ್ಟು ಸಖತ್ತಾಗಿತ್ತು. ಬಿಕಾಸ್ ನಾನು ಸಂಜೆ ಹೊತ್ತು ದೋಸೆ ತಗೊಳ್ಳೋದಿಲ್ಲ, ಮಸಾಲೆ ಪುರಿ ಅಥವಾ ಗೋಬಿ ಏನಾದರೂ ತೊಗೊಂಡು ತಿಂದ್ಬಿಟ್ಟು ಹೋಗ್ಬಿಡ್ತೀವಿ. ಬಟ್ ಇವತ್ತು ಸಂಜೆ ಹೊಟ್ಟೆ ನನಗೂ ಹಸಿತಿತ್ತಲ್ವ, ಹಾಗಾಗಿ ತಗೊಂಡು ನೋಡೋಣ ಅಂತ ತೊಗೊಂಡ್ವಿ. ಚೆನ್ನಾಗಿತ್ತು ಟೇಸ್ಟು. ಅದಾದಮೇಲೆ ಅದೇ ಜ್ಯೂಸ್ ಬೇಕು ಅಂತ ಹೇಳಿದ್ಲಲ್ವ, ಜ್ಯೂಸ್ ಶಾಪ್ಗೆ ಬಂದ್ವಿ. ಸೊ ಹಸ್ಬೆಂಡು ಐಸ್ ಕ್ರೀಮ್ ನೋಡಿದ್ರಲ್ಲ, ನಾನೊಂದು ಐಸ್ ಕ್ರೀಮ್ ತೊಗೊತೀನಿ ಅಂತ ಹೇಳ್ಬಿಟ್ಟು ಅವರು ಒಂದು ಐಸ್ ಕ್ರೀಮ್ ತೊಗೊಂಡ್ರು. ಅದೇ ನನಗೂ ಬೇಕು ಪಾಪ ಐಸ್ ಕ್ರೀಮು ಅಂತ ಹೇಳ್ಬಿಟ್ಟು ಹಠ ಮಾಡ್ತಿದ್ಲು. ಸೊ ಬೇಡ ಇಷ್ಟೊತ್ತಿನಲ್ಲಿ, ನಾಳೆ ಅಮ್ಮ ಕೊಡಿಸ್ತದೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿಸಿ ಜ್ಯೂಸ್ ಕೊಡಿಸಿ ಮನೆ ಕಡೆ ಬಂದ್ವಿ. ಸೊ ಜಾಸ್ತಿ ಏನು ಹಠ ಮಾಡೋದಿಲ್ಲ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ. ಸೊ ಓಕೆ, ಹೇಳ್ದ ಮಾತು ಕೇಳ್ತಾಳೆ. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.